ನನ್ನ ಕೈಯಲ್ಲಿ ಇವತ್ತೊಂದು ರೂಪಾಯಿ ದುಡ್ಡಿಲ್ಲ ಅಂತಂದ್ರೂ ನಾನು ಬೇಕ್ರಿ ಮಾಡ್ತಾಯಿದ್ದೀನಿ. ಇದಕ್ಕೆ ನನಗೆ ಸಹಾಯ ಮಾಡಿರೋದೇ ನಮ್ಮ ರವಿ ಭಾವ. ಅವ್ರ ಹತ್ರ ದುಡ್ಡೈತೆ, ಇಸ್ಕೊಳ್ಳೋವರೆಗೂ ಎಲ್ಲನ ಚೆನ್ನಾಗಿರ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರ ಹತ್ರ ಚೆನ್ನಾಗಿ ಇಟ್ಕೊಂಡು ಹೋಗಬೇಕು. ಇವಾಗ ನಾನೆಲ್ಲ ಬಿಟ್ಟು ಬಂದಿದ್ದೀನಿ ಅಂತ ಅಂದಮೇಲೆ ಎಲ್ಲ ಒಳೊಳಗೆ ಎಲ್ಲ ಇಸ್ಕೊಂಡು ಹೋಗಬೇಕು. ಏನು ಮಾಡೋದು? ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಾನೆಲ್ಲ ಚಾಲೆಂಜ್ ಮಾಡಿ ಬಂದಿದ್ದೀನಿ. ನಾನು ಬೇಕ್ರಿ ವ್ಯಾಪಾರ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಒಳ್ಳೆ ಲಾಭ ಅನ್ನೋದು ಗಳಿಸ್ಬೇಕು. ನನಗೆಲ್ಲ ಏನೇನೋ ಕನಸೈತೆ. ಆ ಕನಸೆಲ್ಲ ನಾನು ಅವ್ರ ಮುಂದೆ ಎಲ್ಲ ಈಡೇರಿಸ್ಕೋಬೇಕು ಅಂತಂದರೆ ನಾನು ಯಾವುದಕ್ಕೆ ಆಗಲಿ ತಲೆ ಬಾಗಲೇಬೇಕು. ಏನು ಬಂದರೂ ಅನುಭವಿಸ್ಕೊಂಡು ಹೋಗಲೇಬೇಕು. ಇವಾಗ ನಮ್ಮ ರವಿ ಭಾವ ಹೇಳ್ದಂಗೆ ಕೇಳಲೇಬೇಕು. ಅವ್ರು ನನ್ನ ತುಂಬ ಇಷ್ಟಪಡ್ತಾರೆ. ಅವ್ರು ನನ್ನ ಮೇಲೆ ಅವಾಗಿಂದಲೂ ನನ್ನ ಮದುವೆ ಆಗಿ ಬಂದಾಗಿಂದಲೂ ತುಂಬ ಇಷ್ಟಪಡ್ತಾರೆ. ಅವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋದರೆ ಅವ್ರು ನನಗೆಲ್ಲ ಸಹಾಯ ಮಾಡ್ತಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಜಗಳ ಮಾಡ್ಕೊಂಡು ಹೋದರೆ ಯಾರೂ ಆಗಲ್ಲ. ನಮ್ಮ ಅಪ್ಪ ನಮ್ಮಮ್ಮನೂ ಬಿಡ್ಕೊಂಬಲಿಲ್ಲ, ಯಾರೂ ಆಗಲಿಲ್ಲ. ದೊಡ್ಡಮ್ಮ ಅಂತ ಹೋಗಿದ್ದಕ್ಕೆ ಅವರು ಆಗಲಿಲ್ಲ, ಯಾರೂ ಆಗಲಿಲ್ಲ. ಏನು ಮಾಡೋದು? ಇಂಥ ಕಷ್ಟ. ನಮ್ಮ ರವಿ ಭಾವ ಇದ್ದಾರೆ ಅನಿಸುತ್ತೆ. ಅವರು ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರು ನನ್ನ ತಾಗೆ. ಬರಲಿಲ್ವಲ್ಲ ರವಿ ಭಾವ. ರವಿ ಭಾವ, ರವಿ ಭಾವ ಬನ್ನಿ ಇಲ್ಲಿ. ರವಿ ಭಾವ ಏನು ಮಣಿ? ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರಿ, ಬರಲಿಲ್ವಲ್ಲ, ಅದಕ್ಕೆ ನಾನು ನೋಡ್ತಾ ಇದ್ದೆ. ಬನ್ನಿ ಕೂತ್ಕೊ ಬನ್ನಿ. ಇಲ್ವಲ್ಲ, ನಾನೇನು ಹೇಳಿಲ್ವಲ್ಲ. ನಾನು ಇಲ್ಲಪ್ಪ, ನಾನು ಯಾವತ್ತೂ ಮಾತಾಡಲಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ. ಇವಾಗೇನಪ್ಪ ಇವಳು ಹಿಂಗೆ ಹೇಳ್ತಾ ಇದ್ದಾಳೆ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಇವಾಗ ನೀವು ನನಗೆ 2 ಲಕ್ಷ ದುಡ್ಡು ಕೊಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಾ. ಇವಾಗ 1 ರೂಪಾಯಿ ದುಡ್ಡಿಲ್ಲ ಅಂತಂದರೂ ಸಹಾಯ ಮಾಡ್ತಾ ಇದ್ದೀರಾ. ನಿಮಗೆ ನನ್ನ ಮೇಲೆ ತುಂಬ ಇಷ್ಟ ಅನಿಸುತ್ತೆ ಅಲ್ವಾ? ಅವಾಗಲೇ ಹೇಳ್ದೆ ನಾನು, ನೀನು ಸುಮ್ಮನೆ ಯಾಕೆ ನೀನು ಮರ್ಯಾದೆ ಕಳ್ಕೊಂತೀಯ ಅಂತ. ಸುಮ್ಮನೆ ಎಲ್ಲರಿಗೂ ಹೇಳ್ಕೊಂಡು ಮರ್ಯಾದೆ ಕಳ್ಕೊಂಡಂಗಾಯ್ತು ಅಷ್ಟೇ. ಸುಮ್ಮನೆ ಮರ್ಯಾದೆ ಕಳ್ಕೊಂಡು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಸದ್ರ ಆಗಿಬಿಟ್ಟೆ ಅಷ್ಟೇ. ನೀನು ಚೆನ್ನಾಗಿ ಇತ್ಕೊಂಡು ಹೋಗು ಅಷ್ಟೇ. ನಿನಗೇನು ಸಹಾಯ ಬೇಕಿದ್ರೂ ನಾನು ಮಾಡ್ತೀನಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಮುಂದೆ ಚೆನ್ನಾಗಿರ್ಬೇಕು ನೀನು, ಅಷ್ಟೇ. ಇನ್ನೇನು ಬೇಕಿದ್ರೂ ನಾನು ಮಾಡ್ತೀನಿ. ನನ್ನ ಕೈಲಾದಷ್ಟು ನಾನು ನಿನಗೆ ಸಹಾಯ ಮಾಡ್ತೀನಿ, ಸರಿನಾ? ಆಯಿತು ಬಾವ, ನೀವು ಹೇಳೋದಕ್ಕೆಲ್ಲ ನಾನು ಹೇಳಿದ್ದೆಲ್ಲ ಕೇಳಿಕೊಂಡು ಇನ್ಮೇಲೆ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ನಿಜ, ನೀವು ನನಗದು ಈ ಬುದ್ಧಿನೇ ಇರಲಿಲ್ಲ. ಆ ಬುದ್ಧಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಬುದ್ಧಿವಂತೆ ಆಗ್ತಾಯಿದ್ದೆ. ಏನು ಮಾಡೋದು? ಆದರೆ ನಾನು ಅವಾಗ ಸ್ವಲ್ಪ ಸಿಟ್ಟು ಮಾಡ್ಕೊಬಿಡ್ತಿದ್ದೆ. ಬೇಗ ನಾನು ಸಿಟ್ಟು ಬರೋ ಥರ ನನಗೆ ಹಂಗಾಗ್ತಾಯಿತ್ತು. ಇವಾಗ ಆಗಲ್ಲ. ಸ್ವಲ್ಪ ಕೂಲಾಗಿರ್ತೀನಿ. ಏನಿದ್ರೂ ಸ್ವಲ್ಪ ಕೂಲಾಗೆ ತಗೊಳ್ತೀನಿ. ಮೊದಲು ಏನಾದರೂ ಒಂದು ಚಿಕ್ಕ ವಿಷಯ ಸಿಕ್ತು ಅಂತಂದರೆ ಅದನ್ನೇ ಸ್ವಲ್ಪ ಜಾಸ್ತಿ ರೇಗಾಡೋದು ಮತ್ತು ಸಿಟ್ಟು ಮಾಡ್ಕೊಳೋದು, ಈ ರೀತಿ ಮಾಡ್ತಾ ಇದ್ದೆ. ಇನ್ಮೇಲಿಂದ ಹಂಗೆಲ್ಲ ಮಾಡೋಕ್ಕಲ್ಲ ಬಾಬಾ. ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿ ಇದ್ಕೊಂಡು ಹೋಗ್ತೀನಿ, ಸರಿನಾ? ನಿಮಗೆ ಪಾಪ ನಿಮಗೂ ಮದುವೆ ಇಲ್ಲ, ನಿಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು, ನಿಮಗೂ ಸ್ಪಂದಿಸ್ಬೇಕು. ನೀವು ಹೇಳಿರೋದಕ್ಕೆಲ್ಲ ಸ್ಪಂದಿಸ್ತಾ ಇದ್ದರೆ ನಿಮಗೂ ಒಂಥರ ನನ್ನ ಮೇಲೆ ಏನಾದರೂ ಸಹಾಯ ಮಾಡಬೇಕಪ್ಪ ಇವ್ರಿಗೂ ನೋಡು ಅಂತ ನಿಮಗೂ ಆ ವಾಸೆ ಅನ್ನೋದು ಬರುತ್ತೆ ಅಲ್ವಾ? ಇಲ್ಲ ಅಂತಂದರೆ ನೀವು ನನಗೆ ಸಹಾಯ ಮಾಡ್ತೀರಾ, ಇಲ್ಲ ನಮ್ಮ ಮೇಲೆ ಸಿಟ್ಟು ಮಾಡ್ಕೊತೀರಾ. ಅದಕ್ಕೆ ಏನೇ ಆದರೂ ಸರಿ. ಅದಕ್ಕೆ ನಾನು ಇವಾಗೆಲ್ಲ ಏನಿದ್ರೂ ನಾನೆಲ್ಲ ಸಹಿಸ್ಕೊಂಡು ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನಾನು ಬೇಕ್ರಿ ಮಾಡಿ ಚೆನ್ನಾಗಿ ಬಿಸ್ನೆಸ್ ಅನ್ನೋದು ಮಾಡಿ ಚೆನ್ನಾಗಿ ನಾವು ಒಂದು ಮನೆ ಅನ್ನೋದು ಕಟ್ಟಿ ಅವ್ರ ಎದುರಿಗೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು. ಬಾರಮ್ಮ ಮಗಳೇ ವಾಣಿ ಅಂತೇಳಿ ನಮ್ಮಪ್ಪ ನಮ್ಮಮ್ಮ ಬರಬೇಕು ನಮ್ಮ ಮನೆ ಬಾಗಿಲಿಗೆ. ಆಗೋವರೆಗೂ ಅದನ್ನು ಗುರಿ ಅನ್ನೋದು ಇಟ್ಕೊಂಡಿದ್ದೀನಿ. ನಾನು ಅದನ್ನು ಎಲ್ಲ ಮಾಡಬೇಕಂತಂದ್ರೆ ನನಗೇನು ಬಂದರೂ ಅದನ್ನು ನಮ್ಮ ಮನೆಯಲ್ಲಿ ನಾನು ನಿಭಾಯಿಸಬೇಕು. ಇವಾಗ ನಿಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು, ಎಲ್ಲರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಎಲ್ಲರ ಕಷ್ಟನೂ ಅರ್ಥ ಮಾಡಿಕೊಂಡು ನಾನಿವತ್ತು ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗಬೇಕು, ನಿಮಗೆಲ್ಲ ಸ್ಪಂದಿಸಿ. ಸರಿ ಸರಿ ಸರಿ, ಆಯಿತು ಆಯಿತು ಆಯಿತು. ನಾನು ಅವತ್ತೇ ಹೇಳಿದೆ, ನೀನು ಕೇಳಲಿಲ್ಲ. ನೀನು ಅವತ್ತೇ ನಾನು ಹೇಳಿದ್ದಕ್ಕೆಲ್ಲ ನೀನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ರಂಪ ರಾಮಾಯಣನೇ ಆಗ್ತಾ ಇರಲಿಲ್ಲ ನೋಡು. ನಾನು ಅವತ್ತು ಬಡ್ಕೊಂಡೆ. ಅಯ್ಯೋ, ನನ್ನ ಬುದ್ಧಿಗೆ ಇಷ್ಟು ಬೆಂಕಿ ಹಾಕಕ್ಕೆ ಬಿಡು ಬಾವ. ಆವಾಗ ಈ ಬುದ್ಧಿ ಎಲ್ಲೋಗಿತ್ತು ಅನಿಸುತ್ತೆ. ಈ ಬುದ್ಧಿ ಇದ್ದಿದ್ರೆ ಇವತ್ತು ನೋಡಿ ನನಗೆ ಎಷ್ಟು ಸಹಾಯ ಮಾಡಿದರೆ ನೀವು. ಈ ಸಹಾಯ ಯಾರು ಮಾಡ್ತಾರೆ? ಇವತ್ತು ದುಡ್ಡು ಇಟ್ಕೊಂಡಿದ್ದೆ, 2 ಲಕ್ಷ ದುಡ್ಡು ಯಾರು ಕೊಡ್ತಾರೆ? ಯಾರು ಕೊಡೋಲ್ಲ. ನೀವು 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀರಾ ಅಂತಂದರೆ ಸುಮ್ಮನೆನಾ? ಇವತ್ತು ನೋಡಿ ನೀವು ಗ್ರೇಟ್, ನಿಜ ಗ್ರೇಟ್ ಬಾವ, ನೀವು ನಿಜ ಗ್ರೇಟು. ನೀವು 2 ಲಕ್ಷ ದುಡ್ಡು ಇಟ್ಕೊಂಡು ಇವತ್ತು ನನಗೆ ಬೇಕ್ರಿ ಮಾಡೋದಕ್ಕೆ 2 ಲಕ್ಷ ಕೊಟ್ಟಿದ್ದೀರಾ. ನನ್ನ ಗಂಡನಾಗಿ 50,000 ಕೊಡಪ್ಪ ಅಂತಂದರೆ 1 ರೂಪಾಯಿ ದುಡ್ಡು ಇಟ್ಕೊಂಡಿಲ್ಲ. ಏನು ಮಾಡಲಿ? ಅಷ್ಟೇ ಬಾವ, ಅಷ್ಟೇ. ಈಗ ಹಿಂಗೆ ಇಟ್ಕೊಂಡು ಹೋಗ್ಬೇಕು ಚೆನ್ನಾಗಿ, ಅಷ್ಟೇ. ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ಬೋದು ಅಷ್ಟೇ. ಅದನ್ನು ಯೋಚನೆ ಮಾಡ್ಕೊಂಡು ಚೆನ್ನಾಗಿರುವಾಣೆ. ನಾನು ನಿಮ್ಮಪ್ಪ ನಿಮ್ಮಮ್ಮನ ಮುಂದೆ ನಿನ್ನ ತಲೆ ತಗ್ಗಿಸ್ಬಾರ್ದು, ಆ ರೀತಿ ಮಾಡ್ತೀನಿ. ನನ್ನ ಜೊತೆ ನೀನು ಚೆನ್ನಾಗಿರೋ ಅಷ್ಟೇ. ಈಗ ನನಗೆ ಈಗ ಮದುವೆ ವಯಸ್ಸು, ಏನು ಮಾಡಲಿ, ನನಗೆ ಹೆಣ್ಣು ಎಲ್ಲೂ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಈಗ ನಾನು ಮಾತಾಡ್ತಾ ಇರೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಏನಾದರೂ ತಪ್ಪಿದರೆ ಹೇಳು. ಇಲ್ಲ ಇಲ್ಲ ಇಲ್ಲ, ಏನು ತಪ್ಪಿಲ್ಲ. ನನಗೆ ಇವಾಗ ಏನು ತಪ್ಪು ಕಾಣಿಸ್ತಾನೆ ಇಲ್ಲ. ನೀವು ಮಾತಾಡ್ತಾ ಇರೋದೆಲ್ಲ ಸರಿನೇ. ಪಾಪ ನಿಮಗೂ ಇವಾಗ ಮದುವೆ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲನ ಪಾಪ ಹೆಣ್ಣು ಸಿಕ್ಕಿಲ್ಲ, ನಿಮ್ದೊಂಥರ ಕಷ್ಟ, ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನನಗೆಲ್ಲ ಅರ್ಥ ಆಗುತ್ತೆ ಬಿಡಿ ಬಾವ. ಅದನ್ನೆಲ್ಲ ಏನು ಬಿಡಿಸಿ ಹೇಳೋ ಅಂಥದ್ದೇನೂ ಬೇಡ,
ಸರಿನಾ? ಅದನ್ನು ಬಿಡಿಸಿ ಹೇಳೋಂಥ ಅವಶ್ಯಕತೆನೇ ಇಲ್ಲ. ನಾನು ನೀವು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ ಇವಾಗ. ನೀವು ನನಗೆ ಸಹಾಯ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ಬಿಟ್ಟೈತೆ. ಒಟ್ಟಿನಲ್ಲಿ ಹಿಂಗೆ ಕ್ಲೋಸಾಗಿ ನಾವಿಬ್ಬರು ಚೆನ್ನಾಗಿ ಇಟ್ಕೊಂಡು ಹೋಗೋದು ಅಷ್ಟೇ. ಅದರಲ್ಲಿ ಏನೈತೆ ಅಲ್ವಾ? ನೀವು ಹೇಳ್ತಾ ಇರೋದು ನಿಜ. ನನಗೆ ತುಂಬ ಇಷ್ಟ ಇದ್ರಿ ನೀವು, ನಿಮ್ಮ ಗುಣಕ್ಕೆ. ಇವತ್ತು ನಾನು ಏನು ಕೇಳ್ದಲೇ 2 ಲಕ್ಷ ದುಡ್ಡು ಕೊಟ್ಟಿದ್ದೀರಲ್ಲ, ನಿಜ ತುಂಬ ಖುಷಿ ಆಯಿತು. ಇಷ್ಟಕ್ಕೆಲ್ಲ ವಿಡಿಯೋ ಎಲ್ಲ ಮಾಡೋದು, ಅದನ್ನ ಎಲ್ಲ ತೋರಿಸೋದು, ನಿನ್ನ ಗಂಡ ನನಗೂ ಅವನಿಗೂ ಜಗಳ ಅವ್ನು ನೋಡಿ ಸುಮ್ಮನೆ ಆಗ್ಬಿಟ್ಟು ಅವ್ನು ಏನು ತಲೆ ಕೆಡಿಸ್ಕೊಂಬಲ್ಲ, ಅವನು ಸುಮ್ಮನೆ ಆಗ್ಬಿಡ್ತಾನೆ. ಅವನು ಅಂಥದ್ದೆಲ್ಲ ಏನೂ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೀವೇನು ಅಣ್ಣ ತಮ್ಮಂದ್ರು ಚೆನ್ನಾಗಾದ್ರಪ್ಪ. ನಾನು ನಿಷ್ಠುರಾದ್ನ, ಅದಕ್ಕೇನೆ ನಾನೇನು ಹಿಂಗೆಲ್ಲ ಮಾತಾಡೋಕ್ಲೇ ಹೋಗ್ಬಾರ್ದು, ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ನಾನು ಅದನ್ನೇ ಅಂದ್ಕೊಂಡಿರೋದು. ಸುಮ್ಮನೆ ನಾವು ಯಾಕೆ ಮಾತಾಡಿ ನಿಷ್ಠುರಾಗ್ಬೇಕು? ನೀವು ನೋಡ್ರಿ ಅಣ್ಣ ತಮ್ಮಗಳು, ನಾನು ಹೋದ್ರೂ ನೀವು ಚೆನ್ನಾಗಿ ಆಗ್ಬಿಟ್ರಿ, ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ಬಿಡ್ತೀರ ನೀವು ಅಣ್ಣ ತಮ್ಮಂದ್ರೆ. ಹಿಂಗೆ ಅಂತಂದರೆ ಹೇಳೋಕ್ಕಾಗಲ್ಲ. ಯಾವಾಗ ಅಣ್ಣ ಅಂತ ಅವ್ರು ನೀನು ಮಾತಾಡ್ಸ್ಕೊಂಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ನೀವು ಹೆಂಗಿರ್ತೀರಾ ಅಂತ. ಸರಿ ಆಯಿತು ಬಾವ. ಇವಾಗ ಒಟ್ಟಿನಲ್ಲಿ ನಾವು ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗಬೇಕು. ನಾನು ನಿಮ್ಮ ಜೊತೆನೂ ಚೆನ್ನಾಗಿರ್ತೀನಿ, ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ, ಸರಿನಾ? ಒಟ್ಟಿನಲ್ಲಿ ನೀವು ಏನಾದರೂ ನನ್ನ ಹತ್ರ ಕೇಳಿದಾಗ ಒಟ್ಟಿನಲ್ಲಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಿಮಗೆ ತಿಂಡಿ ಊಟ ಟೈಮಿಗೆ ಸರಿಯಾಗಿ ಬಟ್ಟೆ, ನೀವು ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆಲ್ಲ ಹೊಂದಿಸಿ ನಿಮ್ಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಕೊಡ್ತೀನಿ. ಪ್ರತಿಯೊಂದರಲ್ಲೂ ನಾನು ನಿಮಗೆ ನೋಡ್ಕೊತೀನಿ, ಸರಿನಾ? ಸರಿ ಆಯಿತು ವಾಣಿ, ತುಂಬ ಖುಷಿ ಆಗ್ತೈತೆ ನಿನ್ನ ಈ ಮಾತುಗಳು ಕೇಳಿ, ತುಂಬ ಖುಷಿ ಆಗ್ತೈತೆ. ನನಗೇನೋ ಭಾಳ ಒಂಥರ ಇವತ್ತು ಹಿಂಗೆ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತಿ. ನೀನು ಹೇಳ್ತಿರೋ ಮಾತುಗಳಿಗೆ ನನಗೂ ಏನೋ ಒಂಥರ ಧೈರ್ಯ ಬಂದಂಗೆ ಆಯಿತು. ನನಗೆ ಇಷ್ಟೆಲ್ಲ ದುಡಿದ್ರು ಏನಪ್ಪ ಇದು ಹಿಂಗಾಯಿತು ಅನ್ಕೊಂತಿದ್ದೆ. ಅವನು ಒಂದು ದಾರಿಗೆ ತಗೊತೀನಿ ಬಿಡು. ಅವನು ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಹಂಗೆ ಮಾಡ್ತೀನಿ. ಅವನ ರಘುನ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಅವನಿಗೆ ನಾನು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ಕೆಲಸನೇ ಇಲ್ಲ, ಸರಿನಾ? ನಿಮ್ಮಪ್ಪ ನಿಮ್ಮಮ್ಮನ ಮುಂದೆ ಚೆನ್ನಾಗಿರಬೇಕು. ನಾನು ನಿನಗೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿಕೊಡ್ತೀನಿ ಬಿಡು. ನೀನೇನು ತಲೆನೇ ಕೆಡಿಸ್ಕೋಬೇಡ. ಸರಿ ಆಯಿತು ಬಾವ, ಆಯಿತು. ಇನ್ನೇನೆಲ್ಲ ಅಲ್ಲೇ ರೆಡಿ ಮಾಡಿದ್ದೀನಿ. ಇನ್ನು ಒಂದು ದಿವಸ ಓಪನಿಂಗ್ ಮಾಡಿಬಿಟ್ರೆ ಮುಗೀತು. ಒಳ್ಳೆ ದಿನ ನೋಡ್ಕೊಬಿಟ್ಟು ಓಪನಿಂಗ್ ಮಾಡ್ತೀನಿ. ಅವತ್ತು ನೀವು ಇರ್ರಿ, ನೀವು ಇದ್ರೇ ಚಂದ. ನನಗೆ ನೀವಿದ್ರೆ ಏನೋ ಒಂಥರ ಇವಾಗ ಒಂಥರ ಬಲ ಬಂದಂಗೆ ಆಗೈತೆ. ಇವಾಗ ನಾನು ಏನೇ ಮಾಡ್ತೀನಿ ಅಂದರೂ ನನ್ನ ಕೈಯಾಗ ಕಾಸು ಇರಲಿಲ್ಲ, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ನೀವು ಕಾಸು ಕೊಟ್ರಲ್ಲ, ಕಾಸಿನ ಮೇಲೆ ಲೋಕ ಅಂತೇಳಿ, ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಅಂತೇಳಿ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ದುಡ್ಡು ಕೊಡೋಕ್ಕೆ ತಾನೇ ಆಗಿದ್ದು. ದುಡ್ಡಿಲ್ಲ ಅಂತಂದಿದ್ರೆ ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ನೀವು ನನಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ನೀನು ಇನ್ಮೇಲಿಂದ ತುಂಬ ಕ್ಲೋಸ್ ಮಾವ. ಹಳೆದೆಲ್ಲ ಮಾವ ಅಂತಲೇ ಕರಿತೀನಿ ಇನ್ಮೇಲಿಂದಾನ. ಹಳೆದೆಲ್ಲ ಮರ್ತು ಬಿಡಬೇಕು. ಹಳೆದೆಲ್ಲ ಮರ್ತು ಬಿಟ್ಟು ಇನ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಹಳೆದೆಲ್ಲ ಮರ್ತು ಬಿಡ್ಬೇಕು. ಪ್ರತಿಯೊಂದು ಏನಿದೆ ಅದೆಲ್ಲ ಮರ್ತು ಬಿಡಿ. ನೀವು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬಿಡಿ, ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹಳೆದೆಲ್ಲ ಏನಿದ್ರು ಕಿತ್ತು ಒಗೆದ್ಬಿಟ್ಟು ನಾವೆಲ್ಲರ ಮುಂದೆ ಚೆನ್ನಾಗಿರ್ಬೇಕಾ? ನಮ್ಮ ಗಿರ್ಜಿಂಬೆ ಅತ್ತೆ ನೋಡಿ ಒಟ್ಟು ಹುರ್ಕೋಬೇಕು ನಮ್ಮನ್ನು. ಅವಳೇ ನಿನ್ನ ಸೀಮೆಗಿಲದ ಮನೆ ಕಟ್ಟವಳ, ಅವಳಿಗಿನ್ನೂ ಒಂದು 2ರಷ್ಟು ಮನೆ ಜಾಸ್ತಿನೇ ಕಟ್ಟಬೇಕು ನಾವು. ಅವಳಿಗಿನ್ನ ಚೆನ್ನಾಗೇ ಇರಬೇಕು, ಕಾರಲ್ಲಿ ಓಡಾಡಬೇಕು. ಮನೆ ಕಟ್ಟಿ ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ನನಗೆ ಅಷ್ಟೇ. ಮನೆ ಕಟ್ಟಿ ಅವಳಿದ್ರೆ ಕಾರಲ್ಲೇ ಓಡಾಡ್ತೀನಿ, ಬಿಡಲ್ಲ ನಾನು. ಹಠ ಸಾಧಿಸಿದ್ರೆ ನಾನು ಅಟ್ಕಾತಿ ಮಾವ, ಅಟ್ಕಾತಿ ನಾನು. ಸರಿ ಆಯ್ತು, ಹೇಳು. ಆಯಿತು. ಅವಾಗಲೇ ಹೇಳ್ದೆ ವಾಣಿ ಬೇಡ ಅಜ್ಜಿ, ಜಗಳಗಳೆಲ್ಲ ಮಾಡಬೇಡ ಅಂತ. ಕೇಳಲಿಲ್ಲ. ಇವಾಗ ಅವಳಿಗೆ ಬುದ್ಧಿ ಬಂದೈತೆ. ನನ್ನ ಹತ್ರ ದುಡ್ಡೈತೆ ಅಂದಮೇಲೆ ಅವಳು ನಾನು ಹೇಳ್ದಂಗೆ ಕೇಳಬೇಕಷ್ಟೇ. ಇವತ್ತು ನಾನು 2 ಲಕ್ಷ ಕೊಟ್ಟಿದ್ದೀನಿ ಬೇಕ್ರಿ ಮಾಡೋಕ್ಕೆ. ಇವಾಗ ನಾನು ನಿನ್ನ ಜೊತೆ ತುಂಬ ಕ್ಲೋಸ್ ಆಗಿರ್ತೀನಿ ಮಾವ, ಚೆನ್ನಾಗಿರ್ತೀನಿ ಮಾವ ಅಂತೇಳಿ ಇವಾಗ ಮಾತಾಡ್ತಾ ಇದ್ದಾಳೆ. ಇದೇ ಬುದ್ಧಿ ಮುಂಚೆಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತಲ್ವ? ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಪ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.